ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಸರಣಿಯ ಈ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ. ಒಂದು ವೇಳೆ ಇದೇ ಮೊದಲ ಬಾರಿಗೆ ಈ ವಿಶ್ಲೇಷಣೆಯನ್ನ ನೋಡ್ತಿದ್ರೆ ಅಥವಾ ಹಿಂದಿನ ಚಾಪ್ಟರ್ ಮಿಸ್ ಆಗಿದ್ರೆ ಚಿಂತೆ ಇಲ್ಲ, ಅದರ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲೇ ಇದೆ, ಚೆಕ್ ಮಾಡಬಹುದು. ಸರಿ, ಇವತ್ತಿನ ಅಜೆಂಡಾ ನೋಡಿದ್ರಲ್ಲ. ಶ್ರೀಮಂತರು ಬರೀ ದುಡ್ಡಿಗೋಸ್ಕರ ದುಡಿಯಲ್ಲ, ಬದ್ಲಿಗೆ ದುಡ್ಡನ್ನೇ ಸೃಷ್ಟಿಸ್ತಾರೆ. ಅದು ಹೇಗೆ ಅಂತ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಯಶಸ್ಸು ಅಂದ್ರೆ ಏನು ಅಂತ ನಮಗೆ ಸ್ಕೂಲ್ನಲ್ಲಿ ಹೇಳ್ಕೊಟ್ಟಿರ್ತಾರಲ್ಲ, ಅದನ್ನೇ ಪ್ರಶ್ನೆ ಮಾಡೋ ಒಂದು ಪವರ್ಫುಲ್ ಐಡಿಯಾದಿಂದ ಈ ಚಾಪ್ಟರ್ ಶುರುವಾಗುತ್ತೆ. ನೋಡಿ, ಈ ಪುಸ್ತಕದಲ್ಲಿ ಬರುವ ಈ ಒಂದು ಮಾತಿದೆಲ್ಲ ಇವತ್ತಿನ ಇಡೀ ಚರ್ಚೆಯ ಕೇಂದ್ರಬಿಂದುನೇ ಇದು. ಅಂದ್ರೆ ಫೈನಾನ್ಸ್ ಜಗತ್ನಲ್ಲಿ ಬರೀ ಅಕಾಡೆಮಿಕ್ ಗ್ರೇಡ್ಸ್ ಅಥವಾ ಮಾರ್ಕ್ಸ್ ಅಷ್ಟೇ ಮುಖ್ಯ ಆಗಲ್ಲ. ಅದಕ್ಕಿಂತ ಜಾಸ್ತಿ ಧೈರ್ಯ, ಒಂದು ಗಟ್ಟಿತನ ಮತ್ತು ರಿಸ್ಕ್ ತಗೊಳ್ಳೋ ಮನಸ್ಥಿತಿ ಇದೆಯಲ್ಲ, ಅದೇ ನಮ್ಮ ಭವಿಷ್ಯವನ್ನ ಡಿಸೈಡ್ ಮಾಡುತ್ತೆ. ನಮ್ಮೊಳಗಿನ ಭಯ, ಅನುಮಾನ ಇವೆರಡೇ ನಮ್ಮ ನಿಜವಾದ ಪ್ರತಿಭೆಯನ್ನ ಹಿಂದೆಳೆಯೋದು. ಸರಿ, ಈಗ ಈ ಅಧ್ಯಾಯದ ಅತಿ ಮುಖ್ಯವಾದ ಒಂದು ಕಾನ್ಸೆಪ್ಟ್ಗೆ ಬರೋಣ. ಇದು ಕೇಳಿದ್ರೆ ಹಣದ ಬಗ್ಗೆ ನಮ್ಮ ಯೋಚನಾ ಲಹರಿಯೇ ಬದಲಾಗಬಹುದು. ರಿಚ್ ಡ್ಯಾಡ್ ಲೇಖಕರಿಗೆ ಮತ್ತೆ ಅವರ ಸ್ನೇಹಿತನಿಗೆ ಪದೇ ಪದೇ ಹೇಳ್ತಿದ್ರು, ಹಣ ಅನ್ನೋದು ನಿಜ ಅಲ್ಲ, ಅದೊಂದು ಭ್ರಮೆ ಅಂತ. ಹಾಗಾದ್ರೆ ಹಣ ನಿಜ ಅಲ್ಲ ಅಂದ್ರೆ ಮತ್ತಿನ್ನೇನದು? ಉತ್ತರ ಸಿಂಪಲ್, ಅದ್ಭುತವಾಗಿ ಹೇಳಿದ್ದಾರೆ ನೋಡಿ. ದುಡ್ಡಿನ ವ್ಯಾಲ್ಯೂ ಇರೋದು ಅದರ ಮೇಲಿರುವ ನಮ್ಮೆಲ್ಲರ ನಂಬಿಕೆ ಮತ್ತು ಒಪ್ಪಂದದಿಂದ ಮಾತ್ರ. ಹಾಗಾಗಿ ನಮ್ಮೆಲ್ಲರ ಬಳಿ ಇರೋ ಅತ್ಯಂತ ಪವರ್ಫುಲ್ ಆಸ್ತಿ ಅಂದ್ರೆ ಅದು ನಮ್ಮ ಮೈಂಡ್. ಸರಿಯಾಗಿ ತರಬೇತಿ ಪಡೆದ ಮನಸ್ಸು ಒಂದೇ ₹1 ಕೈಯಿಂದ ಖರ್ಚು ಮಾಡದೆ ಕೇವಲ ಐಡಿಯಾಗಳಿಂದ, ಒಪ್ಪಂದಗಳಿಂದ ಕೋಟಿಗಟ್ಲೆ ಸಂಪತ್ತು ಸೃಷ್ಟಿ ಮಾಡಬಲ್ಲದು. ಅಂದ್ರೆ ಹಣ ಅನ್ನೋದು ಒಂದು ಐಡಿಯಾ ಅಂತ ಅರ್ಥ ಮಾಡ್ಕೊಂಡ್ರೆ ಅದನ್ನ ಸೃಷ್ಟಿ ಮಾಡೋದನ್ನು ಕಲಿಬಹುದು. ಸರಿ, ಐಡಿಯಾಗಳಿಂದ ದುಡ್ಡು ಮಾಡಬಹುದು ಅಂತ ಗೊತ್ತಾಯ್ತು. ಆದ್ರೆ ಆ ಅವಕಾಶಗಳನ್ನ ನೋಡಕ್ಕೆ, ಸೃಷ್ಟಿ ಮಾಡಕ್ಕೆ ನಮ್ಮ ಮನಸ್ಸನ್ನ ಹೇಗೆ ಡೆವಲಪ್ ಮಾಡ್ಕೋಬೇಕು? ಅದಕ್ಕೆ ಏನ್ ಬೇಕು? ಅದಕ್ಕೆ ಬೇಕಾಗಿರೋದೇ ಫೈನಾನ್ಷಿಯಲ್ ಐಕ್ಯೂ. ಇದು 4 ಮುಖ್ಯ ಪಿಲ್ಲರ್ಗಳ ಮೇಲೆ ನಿಂತಿದೆ. ಮೊದಲನೇದು ಅಕೌಂಟಿಂಗ್, ಅಂದ್ರೆ ಫೈನಾನ್ಷಿಯಲ್ ಲಿಟ್ರಸಿ, ನಂಬರ್ಸ್ ಮತ್ತೆ ಸ್ಟೇಟ್ಮೆಂಟ್ಸ್ ಓದಿ ಅರ್ಥ ಮಾಡ್ಕೊಳ್ಳೋದು. ಎರಡನೇದು ಇನ್ವೆಸ್ಟಿಂಗ್, ಅಂದ್ರೆ ಹಣದಿಂದ ಹಣ ಮಾಡೋ ಸೈನ್ಸ್. ಮೂರನೇದು ಮಾರ್ಕೆಟ್ನ ಬಗ್ಗೆ ತಿಳುವಳಿಕೆ, ಡಿಮಾಂಡ್ ಮತ್ತು ಸಪ್ಲೈ ಹೇಗ್ ಕೆಲಸ ಮಾಡುತ್ತೆ ಅಂತ. ಕೊನೆಯದಾಗಿ ಕಾನೂನು, ಅಂದ್ರೆ ಟ್ಯಾಕ್ಸ್ ನಿಯಮಗಳು, ಕಾರ್ಪೊರೇಟ್ ಕಾನೂನುಗಳ ಬಗ್ಗೆ ಅರಿವು. ಈ 4 ಸ್ಕಿಲ್ಗಳನ್ನ ಒಟ್ಟಿಗೆ ಬಳಸೋದ್ರಿಂದ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಸಖತ್ತಾಗಿ ಜಾಸ್ತಿ ಆಗತ್ತೆ. ಈ ರೀತಿ ಸ್ಟ್ರಾಂಗ್ ಫೈನಾನ್ಷಿಯಲ್ ಐಕ್ಯೂ ಬೆಳೆಸ್ಕೊಂಡ್ಮೇಲೆ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತ ಆಯ್ಕೆ ಮಾಡ್ಕೊಳ್ಬಹುದು. ಪುಸ್ತಕದ ಪ್ರಕಾರ 2 ತರದ ಇನ್ವೆಸ್ಟರ್ಸ್ ಇರ್ತಾರೆ. ಮೊದಲನೆಯವರು ಪ್ಯಾಕೇಜ್ಡ್ ಬಯರ್ಸ್. ಇವರು ಅಂಗಡಿಯಲ್ಲಿ ರೆಡಿಮೇಡ್ ಕಂಪ್ಯೂಟರ್ ತಗೊಂಡ ಹಾಗೆ ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ಸ್ ಹೀಗೆ ರೆಡಿ ಇರೋ ಇನ್ವೆಸ್ಟ್ಮೆಂಟ್ಸ್ ತಗೊಳ್ತಾರೆ. ಇದೊಂದು ರೀತಿ ಸಿಂಪಲ್ ದಾರಿ. ಎರಡನೆಯವರು ಡೀಲ್ ಕ್ರಿಯೇಟರ್ಸ್. ಇವರು ಕಂಪ್ಯೂಟರ್ನ ಪಾರ್ಟ್ಸ್ ತಂದು ತಾವೇ ಅಸೆಂಬಲ್ ಮಾಡಿದ ಹಾಗೆ ಬೇರೆ ಬೇರೆ ಅವಕಾಶಗಳನ್ನ ಒಟ್ಟು ಸೇರಿಸಿ ಒಂದು ಡೀಲನ್ನೇ ರೂಪಿಸ್ತಾರೆ. ಇಲ್ಲೇ ನೋಡಿ, ದೊಡ್ಡ ಗೆಲುವು ಅಥವಾ ದೊಡ್ಡ ನಷ್ಟ ಎರಡೂ ಸಾಧ್ಯ. ಈ ಎರಡನೇ ವಿಧದ ಇನ್ವೆಸ್ಟರ್ ಇದಾರಲ್ಲ, ಅಂದ್ರೆ ಡೀಲ್ ಕ್ರಿಯೇಟರ್, ಇವರೇ ನಿಜವಾದ ಅರ್ಥದಲ್ಲಿ ಹಣವನ್ನ ಸೃಷ್ಟಿ ಮಾಡೋರು. ರಿಚ್ ಡ್ಯಾಡ್ ಕೂಡ ಲೇಖಕರಿಗೆ ಇದೇ ದಾರಿಯಲ್ಲಿ ಹೋಗೋಕೆ ಪ್ರೋತ್ಸಾಹ ಕೊಡ್ತಿದ್ರು. ಹಾಗಾದ್ರೆ ಈ ಡೀಲ್ ಕ್ರಿಯೇಟರ್ ಆಗೋಕೆ ಬೇಕಾದ ಮುಖ್ಯ ಕೌಶಲ್ಯಗಳು ಯಾವುವು? ಅದನ್ನೇ ಈಗ ನೋಡೋಣ. ಒಬ್ಬ ಡೀಲ್ ಕ್ರಿಯೇಟರ್ ಆಗ್ಬೇಕು ಅಂದ್ರೆ ಮುಖ್ಯವಾದಿ 3 ಸ್ಕಿಲ್ಸ್ ಬೆಳೆಸ್ಕೋಬೇಕಾಗತ್ತೆ. 1. ಬೇರೆಯವ್ರಿಗೆ ಕಾಣಿಸ್ದ ಅವಕಾಶವನ್ನ ಹುಡುಕೋದು. ಉದಾಹರಣೆಗೆ, ಹಾಳು ಬಿದ್ದ ಮನೆ ಜೊತೆಗಿರೋ ಎಕ್ಸ್ಟ್ರಾ ಜಾಗದಲ್ಲಿ ಒಂದು ವ್ಯಾಲ್ಯೂ ನೋಡೋದು. 2. ಹಣವನ್ನ ಸಂಗ್ರಹಿಸೋದು. ಬರೀ ಬ್ಯಾಂಕ್ ಲೋನ್ಗೆ ಹೋಗೋದಲ್ಲ, ಬಂಡವಾಳ ಸಂಗ್ರಹಿಸೋಕೆ ಬೇರೆ ದಾರಿಗಳನ್ನ ತಿಳಿದುಕೊಡೋದು. 3. ಬುದ್ಧಿವಂತ ಜನರನ್ನ ಒಟ್ಟು ಸೇರ್ಸೋದು. ಅಂದ್ರೆ ಕೆಲವೊಂದು ವಿಷಯಗಳಲ್ಲಿ ನಮಗಿಂತ ಹೆಚ್ಚು ಬುದ್ಧಿವಂತರನ್ನ ಹೈರ್ ಮಾಡ್ಕೊಂಡು ಕೆಲಸ ಮಾಡೋದು. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಸ್ಕಿಲ್ಸ್ ಇದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋ ಸಮಸ್ಯೆನೂ ಮೀರಿ ನಿಲ್ಬೋದು. ಅದಕ್ಕೆ ಹೇಳೋದು, ಶ್ರೇಷ್ಠ ಅವಕಾಶಗಳು ಕಣ್ಣಿಗೆ ಕಾಣಿಸಲ್ಲ, ಅವು ಮನಸ್ಸಿಗೆ ಕಾಣಿಸುತ್ತವೆ ಅಂತ. ಇದೇ ನೋಡಿ ಸರಿಯಾಗಿ ತರಬೇತಿ ಪಡೆದಿರೋ ಫೈನಾನ್ಷಿಯಲ್ ಮೈಂಡ್ನ ಪವರ್. ಹಾಗಾದ್ರೆ ಹಣಕ್ಕಾಗಿ ಕೆಲಸ ಮಾಡೋದಕ್ಕೂ ಹಣವನ್ನೇ ಸೃಷ್ಟಿಸೋದಕ್ಕೂ ಇರೋ ಅತೀ ದೊಡ್ಡ ವ್ಯತ್ಯಾಸ ಏನು? ಉತ್ತರ ಇಷ್ಟೇ. ಅವಕಾಶಗಳಿಗಾಗಿ ಕಾಯ್ತಾ ಕೂರೋ ಬದಲು ಧೈರ್ಯ ಮತ್ತೆ ಫೈನಾನ್ಷಿಯಲ್ ಬುದ್ಧಿವಂತಿಕೆ ಬಳಸಿ ನಮಗೆ ಬೇಕಾದ ಅವಕಾಶಗಳನ್ನ ನಾವೇ ಸೃಷ್ಟಿ ಮಾಡಿಕೊಳ್ಳೋದು. ಮುಂದಿನ ವಿಶ್ಲೇಷಣೆಯಲ್ಲಿ ಅಧ್ಯಾಯ 6, ಕಲಿಯಲು ಕೆಲಸ ಮಾಡಿ ಹಣಕ್ಕಾಗಿ ಅಲ್ಲ, ಇದರ ಬಗ್ಗೆ ಮಾತಾಡೋಣ. ಅಲ್ಲಿಯವರೆಗೆ ನಿರೀಕ್ಷಿಸಿ.